ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಬ್ಲಾಗಲ್ಲಿ ನಮ್ಮದು ಹೊಸ ಮನೆದು ರೂಮ್ದು ಇಂಟೀರಿಯರ್ ತೋರಿಸ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾನು ಹೊಸ ಮನೆದು ವೀಡಿಯೋ ಮಾಡಿ, ಮತ್ತು ಇಂಟೀರಿಯರ್ ವರ್ಕ್ ನಡೀತಿತ್ತು. ಹಾಗಾಗಿ ನಾನು ತುಂಬ ವರ್ಕರ್ಸ್ ಇದ್ದರು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ನೋಡಿ, ಇವಾಗ ಇದು ನಮ್ಮದು ಬೆಡ್ರೂಮು, ಅಂದರೆ ಮಾಸ್ಟರ್ ಬೆಡ್ರೂಮು. ಇದ್ರದ್ದು ಇಂಟೀರಿಯರ್ ವರ್ಕ್ ಆಗಿದೆ. ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಹೇಳಿ. ಮೊದಲನೇದಾಗಿ ಈ ರೂಮಿಗೆ ಬಂದುಬಿಟ್ಟು ನಾವು ಗ್ರಾನೈಟ್ ಹಾಕ್ಸಿದ್ವಿ. ನಮಗೆ ಮನೆಗೆ ಗ್ರಾನೈಟ್ ಹಾಕ್ಸ್ಬೇಕು ಅಂತ ತುಂಬ ಇಷ್ಟ ಇತ್ತು, ಬಟ್ ಫುಲ್ ಮನೆಗೆ ಹಾಕ್ಸೋಕ್ಕಾಗಲಿಲ್ಲ. ಹಾಗಾಗಿ ಒಂದು ರೂಮು ಮತ್ತು ಸ್ಟೆಪ್ಸಿಗೆ ಹಾಕ್ಸಿದ್ದೀವಿ. ಇದು ಹಿಡನ್ ಡೋರ್ ಅಂತ ಹೇಳ್ಬಿಟ್ಟು ಇಲ್ಲಿ ಡೋರ್ ಇದೆ, ಬಟ್ ಕಾಣಿಸೋದಿಲ್ಲ, ನಮಗೆ ವಾಲ್ ಥರನೇ ಕಾಣಿಸುತ್ತೆ. ನೆಕ್ಸ್ಟು ನಾವು ಕಬೋರ್ಡ್ನ ಅಲ್ಲಿ ವಾರ್ಡ್ರೋಬು ಒಳಗಡೆ ಮಾಡಿಸಿದ್ದೀವಿ. ಇಲ್ಲಿ ಖಾಲಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಈ ರೀತಿ ಸ್ಟೆಪ್ ಮಾಡಿಸಿದ್ದಾರೆ, ಏನಾದ್ರು ಇಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇದೊಂದು ದೊಡ್ಡ ವಿಂಡೋ ಬಂದಿದೆ. ಈ ರೂಮಲ್ಲಿ ಎರಡು ವಿಂಡೋ ಇದೆ, ಒಂದು ದೊಡ್ಡ ವಿಂಡೋ ಇದೆ, ಇನ್ನೊಂದು ಚಿಕ್ಕದಿದೆ. ಇದು ನಮ್ಮ ಸೈಟ್ ಪಕ್ಕ ಖಾಲಿ ಜಾಗ ಇದೆ, ಇನ್ನೂ ಯಾರು ಕನ್ಸ್ಟ್ರಕ್ಷನ್ ನಡೆಸ್ತಾ ಇಲ್ಲ. ನೆಕ್ಸ್ಟ್ ನೋಡಿ, ಈ ರೂಮ್ದು ಫಾಲ್ ಸೀಲಿಂಗ್ ತೋರಿಸ್ತಾ ಇದ್ದೀನಿ. ಫಾಲ್ ಸೀಲಿಂಗು ಅಷ್ಟೇ 2 ಸ್ಕ್ವೇರ್ ಥರ ಬಂದಿದೆ. ಅಲ್ಲಿಗೆ ನಾವು ಇಷ್ಟವಾದ ಕಲರ್ನ ಪೇಂಟ್ ಮಾಡಿಸ್ಕೋಬೋದು. ಇನ್ನೂ ಪಟ್ಟಿ ಮಾಡಿಲ್ಲ. ಫಾಲ್ ಸೀಲಿಂಗ್ ಎಲ್ಲ ಪಟ್ಟಿ ಮಾಡಾದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೆಕ್ಸ್ಟ್ ಅದಕ್ಕೆ ನಮಗೆ ಬೇಕಾಗಿರೋ ಪೇಂಟ್ನ ಮಾಡಿಸ್ಕೋಬೋದು. ಇದೇನು ನೋಡ್ತಿದ್ದೀರಾ, ಇದು ಹಿಡನ್ ಡೋರ್ ಅಂತ ಹೇಳ್ಬಿಟ್ಟು ಅಲ್ಲಿ ಡೋರ್ ಇದೆ, ಬಟ್ ನಮಗೆ ಸಡನ್ನಾಗಿ ನೋಡಿದರೆ ಗೊತ್ತಾಗೋದಿಲ್ಲ. ನೋಡಿ, ಇವಾಗ ನನ್ನ ಮಗ ತೆಗಿತಾ ಇದ್ದೇನೆ. ನಾವು ವಾಕಿಂಗ್ ವಾರ್ಡ್ರೂಬ್ ಅಂತ ಹೇಳ್ಬಿಟ್ಟು ಇಲ್ಲಿ ವಾರ್ಡ್ರೂಬ್ನ ಮಾಡಿಸಿದ್ದೀವಿ. ನೋಡಿ, ವಾರ್ಡ್ರೂಬು ಇದು ತುಂಬ ಸ್ಪೇಸ್ ಇರೋ ಕಾರಣದಿಂದ ಇದನ್ನು ಒಂದು ರೂಮ್ನೇ ವಾರ್ಡ್ರೂಬ್ ಮಾಡಿಸ್ಬಿಟ್ಟಿದ್ದೀವಿ. ವಾರ್ಡ್ರೂಬ್ ಅಷ್ಟೇ ತುಂಬ ವಿಶಾಲವಾಗಿ ಬಂದಿದೆ, ದೊಡ್ಡದಾಗಿ ಬಂದಿದೆ. ಈಗ ಎದುರು ಕಡೆ ಕಾಣಿಸ್ತೀವಿ, ನಮಗೆ ಮಿರರ್ ಬರುತ್ತೆ. ನೋಡಿ, ಇದು ನಮ್ಮದು ವಾರ್ಡ್ರೂಬು ಅಷ್ಟೇ ತುಂಬ ದೊಡ್ಡದಾಗಿದೆ. ಕಲರ್ ಕಾಂಬಿನೇಷನ್ ಇದು ನಾನೇ ಚಾಯ್ಸ್ ಮಾಡಿದ್ದು. ಲ್ಯಾಮಿನೇಷನ್ ಶೀಟ್ನ ಗ್ರೀನ್ ಚಾಯ್ಸ್ ಮಾಡಿದ್ದೀನಿ, ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು. ಇದು ನೋಡಿ, ಇಲ್ಲಿ ಮಿರರ್ ಸ್ಟ್ಯಾಂಡ್ ಇದು, ಅಂದರೆ ಅಲ್ಲಿ ಡೋರ್ಗೆ ಮಿರರ್ನ ನಾವು ಫಿಟ್ ಮಾಡಬೇಕು. ಒಳಗಡೆ ಸ್ಟೋರೇಜ್ಗೆ ಸ್ವಲ್ಪ ಸ್ಪೇಸ್ ಇದೆ. ನೆಕ್ಸ್ಟ್ ಇಲ್ಲಿ ಡ್ರಾಯರ್ ಕೊಟ್ಟಿದ್ದಾರೆ. ನಮಗಿಲ್ಲಿ 3 ಡ್ರಾಯರ್ ಬಂದಿದೆ. ನಾನು ಮೊದಲನೇ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ನಾವು ಫಸ್ಟ್ ಆಂಧ್ರ ಮೆಶ್ ಹಾಕ್ಸಿದ್ವು, ಆಮೇಲೆ ನೆಕ್ಸ್ಟ್ ಫ್ಲೇವುಡಲ್ಲಿ ಈ ಥರ ಇಂಟೀರಿಯರ್ ವರ್ಕ್ನ ಮಾಡಿದ್ದಾರೆ. ನೋಡಿ, ಇಲ್ಲಿ 3 ಡ್ರಾಯರ್ ಬಂದಿದೆ. ನೆಕ್ಸ್ಟು ಮತ್ತೆ ಮೇಲ್ಗಡೆ ಇತ್ತು, ಅದನ್ನು ನಾವು ಡೋರ್ ಮಾಡಿಸ್ಬಿಟ್ಟು ಕಂಪ್ಲೀಟು ಕ್ಲೋಸ್ ಮಾಡಿದ್ದೀವಿ. ಸ್ಟೋರೇಜ್ಗೆ ತುಂಬ ಜಾಗ ಇದೆ. ನೆಕ್ಸ್ಟ್ ನೋಡಿ, ಅದ್ರ ಪಕ್ಕನೇ ನಮ್ಮದು ವಾಶ್ರೂಮ್ ಬರುತ್ತೆ. ವಾಶ್ರೂಮ್ ಟೈಲ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿ. ಒಂಥರ ಸ್ಕೈ ಕಲರು ಮತ್ತು ಬ್ಲೂ ಕಲರು ಮಿಕ್ಸಲ್ಲಿ ಮಾಡಿಸಿದ್ದೀವಿ. ಇದು ನೋಡಿ, ನಮ್ಮದು ವಾಶ್ರೂಮ್ದು ಟೈಲ್ಸು, ಮತ್ತು ಇದು ವಾಕಿಂಗ್ ವಾರ್ಡ್ರೂಬ್ ಅಂತ ಹೇಳ್ಬಿಟ್ಟು. ಇಷ್ಟು ನಮ್ಮದು ಈ ರೂಮ್ದು ಇಂಟೀರಿಯರ್ ಆಗಿರುತ್ತೆ. ಅಂದರೆ ನಾವು ಇಂಟೀರಿಯರ್ ಮಾಡಿಸ್ತಾ ಹೋದರೆ ನಮಗೆ ಗೊತ್ತೇ ಆಗೋದಿಲ್ಲ ಸ್ಕ್ವೇರ್ ಫಿಟ್ಟಿಗೆ ಇಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು. ಏಕ್ದಮ್ ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ನಾವು ಮನೆ ಮಾಡಬೇಕಾದ್ರೆ ಜಾಸ್ತಿ ದುಡ್ಡು ತಿನ್ನೋದೇ ಇಂಟೀರಿಯರು. ಇದು ಒಂದು ರೂಮ್ದು ಇಂಟೀರಿಯರ್ ಆಗಿರುತ್ತೆ. ಥ್ಯಾಂಕ್ ಯು ಆಲ್.